ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು SLC ಮ್ಯಾಥಮೆಟಿಕ್ಸ್ ಅಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಪುನಃ ಈ ಪಾಠವನ್ನೇ ನಾನು ತಗೊಂಡ್ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಕೆಲವು ಟಫ್ ಆದಂಥ ಲೆಕ್ಕಗಳು ಈ ಪಾಠದಲ್ಲಿ ಇದ್ದಾವೆ, ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ. ಆಲ್ರೆಡಿ ನಾವು ಈ ಪಾಠದಲ್ಲಿ ಎಲಿಮಿನೇಷನ್ ಮೆಥಡ್ ಇಂದ ಲೆಕ್ಕಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಕೊನೆಗೆ ಎರಡನೇ ವಿಡಿಯೋದಲ್ಲಿ ಗ್ರಾಫ್ನ ಹೇಗೆ ಬಿಡಿಸೋದು ಅಂತ ನೋಡಿದ್ವಿ. ಸೊ ಈಗ ಮೂರನೇದರಲ್ಲಿ ಸ್ವಲ್ಪ ಹೈ ಲೆವೆಲ್ ಲೆಕ್ಕಗಳಿದ್ದಾವೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ನೋಡೋಣ. ಅದನ್ನ ಹೋಮ್ವರ್ಕಿಗೆ ಕೊಡೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ. ಸೊ ಅದಕ್ಕಿಂತ ಮೊದಲು ಎಲಿಮಿನೇಷನ್ ಮೆಥಡ್ ಹೇಗೆ ನಾವು ಲೆಕ್ಕ ಮಾಡಿದ್ವಿ ಅಂತ ತೋರಿಸೋದಾದ್ರೆ ನೋಡಿ, x + y = 10, x - y = 4 ಇದ್ದಾಗ ಒಂದು ಕೂಡಿಸೋದು ಒಂದು ಕಳೆಯೋದು ಏನೋ ಲೆಕ್ಕ ಮಾಡಿದ್ವಿ ನಾವು ಅಲ್ವಾ. ಈಗ ಕೂಡಿಸೋ ಲೆಕ್ಕ ಮಾಡಿದ್ರೆ x 2x ಆಯ್ತು, ಪ್ಲಸ್ y ಮೈನಸ್ y ಹೋಯ್ತು, 10 + 4 14. ಸೊ 2x = 14, x = 14/2 = 7. ನೆಕ್ಸ್ಟ್ ಇದನ್ನ ಇಲ್ಲಿ ಅಪ್ಲೈ ಮಾಡಿದರೆ 7 + y, 7 ಅಂದರೆ x ಗೆ ಬೆಲೆ ಬಂದಿದೆ, ಅದರಿಂದ 7 + y = 10, y = 10 - 7 = 3, y = 3 ಆಯಿತು. ಸೊ x = 7, y = 3. ಈ ಥರ ಲೆಕ್ಕಗಳನ್ನ ನಾವು ನೋಡಿದ್ವಿ. ಇದರಲ್ಲೂ ನಮಗೆ 2x + 3y, 3x + 2y ಸ್ವಲ್ಪ ಕಾಂಪ್ಲಿಕೇಟೆಡ್ ಲೆಕ್ಕಗಳೆಲ್ಲ ನೋಡಿದ್ವಿ. ನೆಕ್ಸ್ಟ್ ಬೇರೆ ರೀತಿ ಲೆಕ್ಕಗಳು ಸ್ವಲ್ಪ ಹೈ ಲೆವೆಲ್, ಅದಕ್ಕೆ ನಾವು ಕೆಲವು ಲೆಕ್ಕಗಳು ಈ ರೀತಿಯಲ್ಲಿ ಇರೋದಿಲ್ಲ, ಅದನ್ನ ಈ ರೀತಿ ತಗೊಂಬಂದು ಲೆಕ್ಕ ಮಾಡಬೇಕಾಗತ್ತೆ. ಇಲ್ಲಿ x y ಅಂತಾನೆ ಇಲ್ಲ, u v ಏನಾದರೂ ಬರ್ಬೋದು, a b ಏನಾದರೂ ಬರ್ಬೋದು. ಉದಾಹರಣೆಗೆ ನೋಡಿ, 2/x + 3/y = 13. ಇನ್ನೊಂದು 5/x - 4/y ಇದು 4/y = -2. ಇದನ್ನ ಸಾಲ್ವ್ ಮಾಡಿ ಅಂತ ಬರುತ್ತೆ. ಇಲ್ಲಿ ನಾವು ಮೇಲ್ಗಡೆ ಲೆಕ್ಕ ನೋಡಿ, x y ಅಥವಾ 2x ಅಂತ ಇದ್ರೆ 2x, x ಅನ್ನೋದು ಮೇಲ್ಗಡೆ ಇರ್ತಿತ್ತು. ಬಟ್ ಈ ಲೆಕ್ಕದಲ್ಲಿ ಏನಾಗಿದೆ, ಕೆಳಗಡೆ ಇದೆ. 2/x ಇಲ್ಲಿ 3/y ಇದೆ. LCM ಮಾಡ್ಕೊಂಡು ಮೇಲ್ ತಗೊಂಡು ಹೋಗೋಣ ಅಂತ ಹೇಳಿದ್ರೆ ಇಲ್ಲಿ ಛೇದ್ರಲ್ಲಿ xy ಬರುತ್ತೆ, ಇಲ್ಲಿಗೆ ಅದು ಇದು ಬಂದ್ರೆ 13xy ಅಂತ ಆಗುತ್ತೆ. ನಮ್ಗೆ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಇದನ್ನ ಮೇಲ್ಗಡೆ ಇರೋ ಲೆಕ್ಕ ತರನೇ ಕನ್ವರ್ಟ್ ಮಾಡ್ತೀವಿ. ಉದಾಹರಣೆಗೆ ನಿಮಗೆ 3/5 ಅಂತ ಹೇಳಿದರೆ ಇದನ್ನು ನಾವು 3 × 1/5 ಅಂತ ಬರೀಬಹುದು. 1/5 3 ಸಲ ಹಾಕಿದ್ರೆ 3/5 ಆಗುತ್ತೆ. 1/5 ಅಂದ್ರೇನು, ಇಲ್ಲಿ 5 ಭಾಗ ಇದ್ರೆ 1/5 ಅಂದ್ರೆ ಇದು. ಇಂಥದ್ದು 3 ಹಾಕಿದ್ರೆ 1 2 3 ಹಾಕಿದ್ರೆ 3/5 ಆಗುತ್ತೆ ಅಲ್ವಾ. ಸೊ 1/5ನ 3 ಸಲ ಗುಣಿಸಿದ್ರೆ ಅಥವಾ 3ರಿಂದ ಗುಣಿಸಿದ್ರೆ 3/5 ಆಗುತ್ತೆ. ಆದ್ರಿಂದ 3/5ನ 3 × 1/5 ಅಂತ ಬರಿಬಹುದು. ಹಾಗೆ ಅದೇ ಕಾನ್ಸೆಪ್ಟ್ ಇಲ್ಲಿ ಬಳಸ್ತೀರಿ. ನಾನು ಏನ್ ಗೊತ್ತಾ, 2 × 1/x + 3 × 1/y = 13. ನೆಕ್ಸ್ಟ್ 5 × 1/x - 4 × 1/y = -2. ಹೀಗೆ ಬರ್ಕೋತೀನಿ, ಆಯ್ತಾ. ಈಗ ಇದು ಒಂದು ಇಂಗ್ಲಿಷ್ ಅಕ್ಷರ ಅಥವಾ ಇದೊಂದು ವೇರಿಯೇಬಲ್, ಇದೊಂದು ವೇರಿಯೇಬಲ್, ಎರಡು ವೇರಿಯೇಬಲ್ ಇದೆ. ಯಾವುದದು, 1/x 1/y. ನಾನು ಅದನ್ನು ನಮಗೆ ಸುಲಭ ಆಗಲಿ ಅಂತ ಹೇಳಿ 1/xಗೆ a ಅಂತ ತಗೋತೀನಿ, 1/yಗೆ b ಅಂತ ತಗೋತೀನಿ. ಆವಾಗ ಈ ಈಕ್ವೇಶನ್ ಏನಾಗುತ್ತೆ, 2a + 3b = 13, 5a - 4b = -2 ಅಂತ ಆಗುತ್ತೆ. ಅರ್ಥಾಯ್ತಾ. ಸೊ ಇದನ್ನ ನಾವೀಗ ಸಾಲ್ವ್ ಮಾಡೋದಕ್ಕಾಗತ್ತೆ. ಈಗ ಈ ಈಕ್ವೇಶನ್ನು ಈ ಥರ ಲೆಕ್ಕ ಇದಾವಲ್ಲ, ಇದೇ ಥರ ಲೆಕ್ಕಕ್ಕೆ ಬಂತು. ನಮಗೆ ಇಲ್ಲಿ x ಇರ್ಬೇಕಂತಿಲ್ಲ, ಯಾವುದಾದ್ರೂ ಇಂಗ್ಲಿಷ್ ಅಕ್ಷರ ಎರಡು ವೇರಿಯೇಬಲ್ ಇರ್ಬೇಕು. ಇಲ್ಲಿ a ಅಂದ್ರೇನು, 1/x, b ಅಂದ್ರೆ 1/y ಅಂತ ಬರ್ತೀವಿ. ಇದನ್ನು ಸಾಲ್ವ್ ಮಾಡ್ಬೇಕು. ಈಗ ಇದನ್ನು ಸಾಲ್ವ್ ಮಾಡೋದು ಹೇಗೆ, ನೆನಪಿದೆಯಾ ನೋಡಿ. ಇವೆರಡು ಸೇಮ್ ಇದೆಯಾ, ಇಲ್ಲ. ಇವೆರಡು ಸೇಮ್ ಇದೆಯಾ, ಇಲ್ಲ. ಯಾವ್ದನ್ನಾದ್ರೂ ಒಂದೊಂದು ಸೇಮ್ ಮಾಡಬೇಕಾದ್ರೆ ಇದಕ್ಕೆ ನಾವು 5ರಿಂದ ಗುಣಿಸುವ, ಇದಕ್ಕೆ ನಾವು 2ರಿಂದ ಗುಣಿಸೋಣ. ಆವಾಗ 5 2 10a + 5 3 15b = 15 3 65. 2 5 10a - 2 4 8b = -4. ಇದನ್ನ ಸಿಂಪ್ಲಿಫೈ ಮಾಡೋಣ, ಗುಣಿಸಿದಷ್ಟೇ. ಇದು ನೋಡಿ, ಇವೆರಡು ಸೇಮ್ ಇರೋಕೆ ಹೋಗಿ, ಎರಡು ಪ್ಲಸ್ ಇರೋಕೆ ಹೋಗಿ ಮೈನಸ್ ಮಾಡ್ಬೇಕು ಲೆಕ್ಕ. ಆವಾಗ ಇದು ಮೈನಸ್, ಇದು ಪ್ಲಸ್, ಇದು ಪ್ಲಸ್ ಆಗುತ್ತೆ. ಪ್ಲಸ್ ಮೈನಸ್ ಹೋಯ್ತು.
ಇದೆಷ್ಟಾಯಿತು? 15 23 ಬಿ ಇಸ್ ಈಕ್ವಲ್ ಟು 69. ಬಿ ಇಸ್ ಈಕ್ವಲ್ ಟು 69/23. ಎಷ್ಟಾಯಿತು? 3. 23 ಮೂರಲಿ 69. ಸೊ ಬಿ ಅಂದರೆ ಎಷ್ಟು ಬಂತು? 69 3 ಅಂತ ಬಂತು. ಇದನ್ನ ಯಾವುದಾದ್ರೂ ಇಕ್ವೇಷನ್ ಹಾಕ್ಬೋದು. ಇಲ್ಲಿ ನೋಡಿ, ಇದೊಂದು ಇಕ್ವೇಷನ್ ಇದೆ, ಇದೊಂದು ಇಕ್ವೇಷನ್ ಇದೆ, ಇದೊಂದು ಇಕ್ವೇಷನ್ ಇದೆ, ಇದೊಂದು ಇಕ್ವೇಷನ್ ಇದೆ. ಯಾವುದಾದ್ರೂ ಒಂದಕ್ಕೆ ಹಾಕಿ ಎ ಬೆಲೆ ಕಂಡುಹಿಡಿಬೇಕು. ಅದನ್ನ ಇಲ್ಲಿ ಮಾಡ್ತೀನಿ ಸೈಡಲ್ಲಿ. ಸೊ ಒಂದನೇ ಇಕ್ವೇಷನ್ಗೆ ಹಾಕ್ತೀನಿ 2a ಪ್ಲಸ್ 3b 3 × 3 is equal to 13. 2a plus 9 is equal to 13. 2a is equal to 13 minus 9. 2a is equal to 4. ಹೌದಾ? 13ರಲ್ಲಿ 9 ಕಳೆದ್ರೆ 4. a is equal to 4/2 2. ಸೊ ನಮ್ಗೆ ಏನೆಲ್ಲ ಆನ್ಸರ್ ಬಂತು? a is equal to 2 ಬಂತು, b is equal to 3 ಬಂತು. ಆದರೆ ನಮ್ಮ ಲೆಕ್ಕದಲ್ಲಿ ಎ ಬಿ ಕೊಟ್ಟಿಲ್ಲ, XY ಕೊಟ್ಟಿರೋದು. ಸೊ ಇಲ್ಲಿ ಮೇಲ್ಗಡೆ ನಮ್ಮ ಇದಿದೆ ರಿಲೇಷನ್, ಎ ಇಸ್ ಈಕ್ವಲ್ ಟು 1/x ಅಂತಿದೆ. ಅಂದರೆ ಎಷ್ಟಂತಾಯಿತು? 2 ಅಂತಾಯಿತು. ಎ ಅಂದರೆ ಎಷ್ಟು? ಎ ಅಂದರೆ 2 ಅಂದರೆ 1/x ಅಂದರೆ 2. ಹಾಗಾದ್ರೆ x ಅಂದರೆ 1/2. ಉಲ್ಟಾ ಬರಿಬೇಕು. ಈ x ಇಲ್ಲಿ ಹೋಗುತ್ತೆ, ಇದು 2 ಇಲ್ಲಿ ಬರುತ್ತೆ. ಅದೇ ರೀತಿ ಬಿ ಅಂದ್ರೇನು? 1/y. ಬಿ ಅಂದರೆ ಎಷ್ಟು? 3. ಆದ್ದರಿಂದ y ಇಸ್ ಈಕ್ವಲ್ ಟು ಇದಿಲ್ಲಿ ಇಲ್ಲಿ ಬರುತ್ತೆ 1/3. ಸುಮ್ಮನೆ ರೆಸಿಪ್ರೋಕಲ್ ಬರೆದಿಡೋದಷ್ಟೇ. ಸೊ ಇದು ಇನ್ನೊಂದು ರೀತಿ ಲೆಕ್ಕ. ಸೊ ಎಕ್ಸ್ ಮತ್ತು ವೈ ಇದು ಭಿನ್ನ ರಾಶಿಯಾಗಿದೆ. ನಾವು ಹಿಂದಿನ ಲೆಕ್ಕಗಳು ಮಾಡಿದಲ್ಲೆಲ್ಲ ಪ್ಲಸ್ ನಂಬರು ಮೈನಸ್ ನಂಬರು ಬರ್ತಿತ್ತು, ಆದರೆ ಇಲ್ಲಿ ಉಲ್ಟಾಗಿದೆ. ಸೊ 1/x ಅಂದರೆ ಎ ಅಂದರೆ ಎಷ್ಟು? 2. 1/y ಅಂದರೆ ಬಿ ಅಂದರೆ 3. ಸೊ 1/2 1/3 ಅಂತೇಳಿ ಎಕ್ಸ್ ಮತ್ತು ವೈನ ಬೆಲೆ ಬಂತು. ಇದು 3 ಮಾರ್ಕಿಗೆಲ್ಲ ಲೆಕ್ಕ ಇರುತ್ತೆ. ಇಂಥದ್ದೇ ಲೆಕ್ಕಗಳು ಎಕ್ಸಸೈಸಲ್ಲಿ ತುಂಬ ಲೆಕ್ಕಗಳಿದ್ದಾವೆ, ಆಯಿತಾ? ನಾನು ಅದರಲ್ಲಿ ಲೆಕ್ಕಗಳನ್ನು ಬಿಡ್ಸೋಕೆ ಹೋಗೋದಿಲ್ಲ, ಒಂದು ಅರ್ಧ ಸ್ಟೆಪ್ ಮಾಡಿಟ್ಟಿರ್ತೀನಿ. ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಎಕ್ಸ್ನ ಬೆಲೆ ವೈನ ಬೆಲೆ ಕಂಡುಹಿಡಿಬೇಕಾಗುತ್ತೆ, ಆಯಿತಾ? ಒನ್ ಬೈ 2x ಪ್ಲಸ್ 1/3y ಇಸ್ ಈಕ್ವಲ್ ಟು 2. ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಲೆಕ್ಕ ಇದು. ನೀವು ಎಕ್ಸಸೈಸ್ ನೋಡಿದ್ರೆ ಸಿಗುತ್ತೆ. 0.6 2.6ಅಲ್ಲಿದೆ. 3x ಪ್ಲಸ್ 1/2y ಇಸ್ ಈಕ್ವಲ್ ಟು 13/6 ಅಂತಿದೆ. ಇಲ್ಲಿ ಯಾವುದನ್ನು ತಗೊಳ್ಳೋದು? ಛೇದದಲ್ಲಿ ಎಕ್ಸ್ ವೈ ಇದಿತ್ತು ಹಿಂದಿನ ಲೆಕ್ಕದಲ್ಲಿ, ಅದರಲ್ಲಿ 2x 3y ಇದೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಆದ್ದರಿಂದ ಇದನ್ನ ಏನು ಮಾಡಬೇಕಂದ್ರೆ, ನಮಗೆ ಛೇದದಲ್ಲಿ ನಂಬರ್ಸೇ ಇರಬಾರ್ದು ಅಂತಿದ್ರೆ ಏನು ಮಾಡಬೇಕು ಗೊತ್ತಾ? ಈ ಇಕ್ವೇಷನಿಗೆ ಇದು ಇರಬಾರ್ದು, ಇದು ಇರಬಾರ್ದು ಅಂತಿದ್ರೆ ಇಡೀ ಇಕ್ವೇಷನಿಗೆ 6ರಿಂದ ಗುಣಿಸಿ. 2 ಮತ್ತು 3 LCM 6 6 ಗುಣಿಸಿದಾಗ ಏನಾಗುತ್ತೆ? 6 × 1/2x ಅಂತಿದ್ರೆ 2 1 2 3 ಹೊಡೆದು ಹೋಗಿ ಈ ಥರ ನೋಡಿ. 6 × 1/2x ಪ್ಲಸ್ 6 × 1/3y ಇಸ್ ಈಕ್ವಲ್ ಟು 6 × 2 ಆಗುತ್ತೆ. ಈ ಇಕ್ವೇಷನ್ಗೆ 6ರಿಂದ ಗುಣಿಸಿದಾಗ ಅದೇನಾಗುತ್ತೆ? 2 1 2 3 3/x ಪ್ಲಸ್ ಇದು 3 1 3 2 3 1 3 2 2/y ಇಸ್ ಈಕ್ವಲ್ ಟು 12 ಆಯಿತು. ಅರ್ಥ ಆಯ್ತಾ ನೋಡಿ? ಏನಾದರೂ ಇಲ್ಲಿ 2 ಮತ್ತು 3 ಇದ್ದರೆ ನಮ್ಗೆ ಆಗೋದಿಲ್ಲ, ಲೆಕ್ಕ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡೋದು? LCM ಕಂಡುಹಿಡಿಬೇಕು. LCMನ ಗುಣಿಸ್ಬೇಕು ಇಡೀ ಇಕ್ವೇಷನ್ಗೆ. ಆವಾಗ 2 ಮತ್ತು 3 ಹೊಡೆದೋಗುತ್ತೆ. ಅದೇ ರೀತಿ ಇಲ್ಲಿ ನೋಡೋಣ. ಇದಕ್ಕೂ 6ಇಂದ ಗುಣಿಸೋಣ. 6 × 1/3x ಪ್ಲಸ್ 6 × 1/2y ಇಸ್ ಈಕ್ವಲ್ ಟು 6 × 13/6. ಇದು ಹೇಗಿದೆ ನೋಡಿ? ಚೆನ್ನಾಗಿದೆ. 3 1 3 2 2/x ಪ್ಲಸ್ 2 1 2 3 3/y ಇಸ್ ಈಕ್ವಲ್ ಟು 6 6 ಹೊಡೆದೋಗಿ ಎಷ್ಟು ಉಳಿತು? 13 ಉಳಿತು. ಸೊ ಈಗ ಇವೆರಡು ಇಕ್ವೇಷನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಹೇಗೆ? ನಾನು ಇನ್ನೊಂದ್ಸಲಿ ಬರಿತೀನಿ. ಸರಿ, ಇನ್ನೊಂದ್ಸಲಿ ಬರೆದಿಟ್ಟಿದ್ದೀನಿ. ಈಗ ನಾವು ಅದನ್ನು 3 ಬ್ರ್ಯಾಕೆಟ್ 1/x ಪ್ಲಸ್ 2 ಬ್ರ್ಯಾಕೆಟ್ 1/y ಇಸ್ ಈಕ್ವಲ್ ಟು 12 2 × 1/x ಪ್ಲಸ್ 3 × 1/y ಇಸ್ ಈಕ್ವಲ್ ಟು 13 ಬರ್ಕೊಂಡ್ರೆ, ಈಗ ಇದಕ್ಕೆ ನಾವು 1/xಗೆ a ಅಂತ ಕೊಡೋಣ, 1/yಗೆ b ಅಂತ ಕೊಡೋಣ. ಆವಾಗ ಈ ಇಕ್ವೇಷನ್ ಏನಾಗುತ್ತೆ?
3a ಪ್ಲಸ್ 2b ಇಸ್ ಈಕ್ವಲ್ ಟು 12. ಇದಕ್ಕೆ 3a ಅಲ್ಲ 2a, ಇದು 2a ಪ್ಲಸ್ 3b ಇಸ್ ಈಕ್ವಲ್ ಟು 13 ಅಂತ ಆಗುತ್ತೆ. ಇಲ್ಲಿ 3a ಇದೆ, ಇಲ್ಲಿ 2a ಇದೆ. ಇದೊಂದು ಲೆಕ್ಕ ಮಾಡ್ತೀನಿ, ಉಳಿದಿದ್ದ ಲೆಕ್ಕಲ್ಲ. ಇಷ್ಟಕ್ಕೆ ತಂದು ನಿಲ್ಲಿಸ್ತೀನಿ, ನೀವು ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ. ನೋಡಿ, ಇದಕ್ಕೆ ನಾವು 2ರಿಂದ ಗುಣಿಸ್ತೀನಿ, ಇದಕ್ಕೆ 3ರಿಂದ ಗುಣಿಸ್ತೀನಿ. ಇದಕ್ಕೆ 2ರಿಂದ ಗುಣಿಸಿದ್ರೆ 2 ಮೂಲೆ 6, 6a ಪ್ಲಸ್ 2 4 b ಇಸ್ ಈಕ್ವಲ್ ಟು 24. ಇದಕ್ಕೆ 3ರಿಂದ ಗುಣಿಸಿದ್ರೆ 6a ಪ್ಲಸ್ 9b ಇಸ್ ಈಕ್ವಲ್ ಟು 26. ನಾವು ಒಂದ್ರ ಕೆಳಗೊಂದು ಬರ್ಕೊಂಡು ಮಾಡ್ತೀನಿ. ಈಗ 6a ಪ್ಲಸ್ 4b ಇಸ್ ಈಕ್ವಲ್ ಟು 24, 6a ಪ್ಲಸ್ 9b ಇಸ್ ಈಕ್ವಲ್ ಟು 26. ಸಿಂಪ್ಲಿಫೈ ಮಾಡುವ, ಕಲೆ ಲೆಕ್ಕ ಮಾಡಬೇಕು. ಮೈನಸ್ 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 ಏನಾಗುತ್ತೆ? ಫ್ರ್ಯಾಕ್ಷನ್ ಬರುತ್ತೆ. ಇಲ್ಲಿ 6a ಹೋಯಿತು, ಮೈನಸ್ 5b ಇಸ್ ಈಕ್ವಲ್ ಟು ಮೈನಸ್ 2, b ಇಸ್ ಈಕ್ವಲ್ ಟು ಮೈನಸ್ 2 ಬೈ ಮೈನಸ್ 5 ಇಸ್ ಈಕ್ವಲ್ ಟು 2 ಬೈ 5 ಅಂತ ಬರುತ್ತೆ. b ಬೆಲೆ 2 ಬೈ 5 ಅಂತ ಬರುತ್ತೆ. ಎಲ್ಲಾದರೂ ತಪ್ಪಾಗಿದೆ ನೋಡ್ತೀನಿ. ಸರಿ, ಇಲ್ಲಿ 3 13 39 ಆಗುತ್ತೆ. ಸೊ ಇದು 26 ಅಲ್ಲ, 39. ಆವಾಗ ಇದು ಎಷ್ಟಾಗುತ್ತೆ ಅಂದರೆ 39ರಲ್ಲಿ 24 ಕಳೆದ್ರೆ 15 ಆಗುತ್ತೆ, ಮೈನಸ್. ಸೊ ಇದೀಗ ಮೈನಸ್ 5b ಇಸ್ ಈಕ್ವಲ್ ಟು ಮೈನಸ್ 15, b ಇಸ್ ಈಕ್ವಲ್ ಟು ಮೈನಸ್ 15 ಬೈ ಮೈನಸ್ 5 ಇಸ್ ಈಕ್ವಲ್ ಟು 3. ಇದೊಂದು 5 ಮೂರಲಿ b ಇಸ್ ಈಕ್ವಲ್ ಟು ಎಷ್ಟಾಯಿತು? 3 ಆಯಿತು. ಅಲ್ಲಿ ಮೇಲ್ಗಡೆ ತಪ್ಪಾಗಿತ್ತು. ನೆಕ್ಸ್ಟ್ ಈ b ನ ಎಲ್ಲಾದರೂ ಒಂದು ಕಡೆ ಲೆಕ್ಕಕ್ಕೆ ಹಾಕೋಣ. 3a ಪ್ಲಸ್ 2b ಇಸ್ ಈಕ್ವಲ್ ಟು 12. ಅದನ್ನ 3a ಪ್ಲಸ್ 2 ಇಂಟು 3 ಇಸ್ ಈಕ್ವಲ್ ಟು 12. 3a ಪ್ಲಸ್ 6 ಇಸ್ ಈಕ್ವಲ್ ಟು 12. 3a is equal to 12 minus 6 is equal to 6. 3a is equal to 6. a is equal to 6 by 2. That is 3 is equal to 2. ಅದೇ ಥರದ ಆನ್ಸರ್ ಬಂತಲ್ವಾ, ಮೇಲ್ಗಡೆ ಇದ್ದ ಲೆಕ್ಕ ಥರನೇ. ಸೊ ನೆಕ್ಸ್ಟ್ ಈಗ b ಅಂತ ಹೇಳಿದ್ರೇನು, a ಅಂತ ಹೇಳಿದ್ರೆ 1 by x ಅಂದರೆ 3. ಸೊ x is equal to 1 by 3. 1 ಇಲ್ಲಿ a 2, ಸೊ 2. ಈಗ b is equal to 1 by y ಅಂದರೆ ಎಷ್ಟು? 3. y is equal to 1 by 3. ಸೊ ಈ ಥರದಲ್ಲಿ 2 ಆನ್ಸರ್ ಬಂದಿದೆ. ಅರ್ಥಾಯ್ತಾ? ಸ್ವಲ್ಪ ಲೆಕ್ಕಾಚಾರ ಇದೆ, ಸುಮ್ಮನೆ ಸಿಂಪಲ್ ಆಗಿ ಲೆಕ್ಕ ಕಲಿಯೋಕ್ಕಾಗೋದಿಲ್ಲ, ಸ್ವಲ್ಪ ವರ್ಕ್ ಮಾಡಿ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡುವ. ಎಲ್ಲ ಎಕ್ಸಸೈಸಲ್ಲಿ ಇರುವಂಥದ್ದು ಕೆಲವು ಲೆಕ್ಕಗಳನ್ನ, ಇಂಪಾರ್ಟೆಂಟ್ ಲೆಕ್ಕಗಳನ್ನ ತೋರಿಸ್ತೀನಿ ನಿಮಗೆ, ಅದನ್ನ ನೀವು ಟ್ರೈ ಮಾಡೋಕ್ಕಾಗುತ್ತೆ ನೋಡಿ. ನಾನೆಲ್ಲ ಅರ್ಧಕ್ಕೆ ಮಾಡಿ ಇಟ್ಟಿರ್ತೀನಿ, ನೀವು ಮುಂದುವರಿಸಿ. 2 by root x plus 3 by root y is equal to 2. 4 by root x minus 9 by root y is equal to minus 1 ಇದೆ. ಇದನ್ನ 2 into 1 by root x plus 3 into 1 by root y is equal to 2 ಮಾಡ್ಕೊಳ್ಳಿ. ಇಲ್ಲಿ 4 into 1 by root x minus 9 into 1 by root y is equal to minus 1. ಇಲ್ಲಿ ಏನು ನಂಬರ್ ಇಲ್ಲ, LCM ಏನೂ ಇಲ್ಲ. ಈಗ 1 by root x ನ a ಅಂತ ತಗೊಳ್ಳಿ, 1 by root y ನ b ಅಂತ ತಗೊಳ್ಳಿ. ಆವಾಗ ಇದು 2a plus 3b is equal to 2. ಇಲ್ಲಿ 4a minus 9b is equal to minus 1 ಬರುತ್ತೆ. ಈಗ ಲಾಸ್ಟಲ್ಲಿ a ಅಂತ ಹೇಳಿದ್ರೆ 4 ಅಂತ ಬಂತಿಟ್ಕೊಳ್ಳುವ. ಆವಾಗ a ಅಂತ ಹೇಳಿದ್ರೆ ಏನು? ರೂಟ್ ಎಕ್ಸ್ ಅಂದರೆ 4 ಅಂತ ಆಯಿತು. ನನಗೆ ಎಕ್ಸ್ ಬೇಕು, ರೂಟ್ ಎಕ್ಸ್ ಅಲ್ಲ, ಎಕ್ಸ್ ಬೇಕಂತಿದ್ರೆ ಇದನ್ನ ಸ್ಕ್ವೇರ್ ಮಾಡಬೇಕು, 16 ಅಂತ ಆಗುತ್ತೆ. ನಾನು ಸುಮ್ಮನೆ ಹೇಳ್ತಿರೋದು, ಎ ಅಂದರೆ ಬಿ ಅಂದರೆ ಎಷ್ಟು ಬರುತ್ತೋ ಗೊತ್ತಿಲ್ಲ, -2 ಬಂತಂತ ಇಟ್ಕೊಳ್ಳೋಣ. ಈ ಲೆಕ್ಕ ಸಿಂಪ್ಲಿಫೈ ಮಾಡಿ. ಇಲ್ಲಿ ನಮಗೆ ಎ ಬಿ ಬಂದಿತ್ತಲ್ಲ, ಅದೇ ಥರ ಏನಾದರೂ ನಿಮಗೆ ಎ ಬಿ ಏನಾದರೂ ಬಂದರೆ, ಇದೆಲ್ಲ ಸರಿ ಇಲ್ಲ, ಇದು ಹೇಳ್ತೀನಿ. ಬಿ ಬೆಲೆ -2 ಬಂತಂತ ಇಟ್ಕೊಳ್ಳುವ. ನಾವು ಬಿಗೆ ಏನು ತಗೊಂಡಿದ್ದೀವಿ ಇಲ್ಲಿ? ಬಿ ಇಸ್ ಈಕ್ವಲ್ ಟು 1 by root y. 1 by root y is equal to -2 ಅಂತ ಆಯಿತು. ನನಗೆ ರೂಟ್ y ಬೇಡ, y ಬೇಕು. ಆದ್ದರಿಂದ ಇದನ್ನ ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಬೇಕು. ಆವಾಗ 1 by y is equal to 4 ಅಂತ ಆಗುತ್ತೆ.
y ಈಸ್ ಈಕ್ವಲ್ ಟು 1/4 ಅಂತ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಇನ್ನೊಂದು ಎ ಬೆಲೆ 3 ಬಂತಂದು ಇಟ್ಕೊಳ್ಳೋಣ. ಎಗೆ ಏನು ತಗೊಂಡಿದ್ದೀವಿ ನಾವಿಲ್ಲಿ? ಎ ಈಸ್ 1/√x ಅಂತ ಹೇಳಿದ್ರೆ ಎ ಅಂದರೆ 3 ಅಂತ ಬಂತು. ನೋಡ್ಕೊಳ್ಳಿ ಸರಿಯಾಗಿ. √x ಅಲ್ಲ, ನಂಗೆ ಎಕ್ಸ್ ಬೇಕು. ರೂಟ್ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಇದನ್ನು ಸ್ಕ್ವೇರ್ ಮಾಡಬೇಕು. ಇದನ್ನು ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ, ಎರಡು ಕಡೆ ಸ್ಕ್ವೇರ್ ಮಾಡಿದರೆ 1/x ಈಸ್ ಈಕ್ವಲ್ ಟು 3 ಸ್ಕ್ವೇರ್ 9 ಅಂತ ಆಯಿತು. ಆವಾಗ ಎಕ್ಸ್ ಈಸ್ ಈಕ್ವಲ್ ಟು ಉಲ್ಟಾ ಬರೆದ್ರೆ ಆಯ್ತು 1/9. ಸೊ ಈ ಥರ ಲೆಕ್ಕಗಳು ಇಂಪಾರ್ಟೆಂಟು. ಎಕ್ಸ್ ವೈ ಬೇಕಿಲ್ಲಿ, √x √y ಅಲ್ಲ, ಅದರಿಂದ ಸ್ಕ್ವೇರ್ ಮಾಡಿದಾಗ ರೂಟ್ ಹೋಗುತ್ತೆ. ಸರಿನಾ? ನೆಕ್ಸ್ಟ್ ಹೋಮ್ವರ್ಕ್ ನೋಡುವ. 4/x plus 3y is equal to 14. 3/x minus 4y is equal to 23 ಅಂತನೂ ಇದೆ. ಇಲ್ಲಿ ನೋಡಿ 4 ಮತ್ತು 1/x ಇದು ಹಾಗೆ ಇರಲಿ. y ಅದೇ ಮೇಲ್ಗಡೆನೇ ಇದೆ, ಅದರಿಂದ ಅದನ್ನು ಚೇಂಜ್ ಮಾಡಬೇಡಿ. 3 × 1/x minus 4y 23. ಈಗ 1/xಗೆ ಮಾತ್ರ a ತಗೊಳ್ಳಿ. ಆವಾಗ 4a plus 3y is equal to 14. 3a minus 4y is equal to 23. ಈ ಥರ ಮಾಡ್ಕೊಂಡು ಲೆಕ್ಕ ಮಾಡಿ. ಸರಿನಾ? ಇಲ್ಲಿ ಎ ಮತ್ತು ವೈ ಅಂತಿದೆ. ಇದನ್ನು ಸಾಲ್ವ್ ಮಾಡಿ ಎಗೆ ಬೆಲೆ ಬಂದಾಗ ಉಲ್ಟಾ ಬರೆದ್ರೆ ಎಕ್ಸ್ನ ಬೆಲೆ ಬಂದ್ಬಿಡುತ್ತೆ. ಆಯಿತಾ? ಇದನ್ನು ಮುಂದುವರಿಸೋದಿಲ್ಲ ನಾವು. ಇಲ್ಲಿ 4 ಇದೆ, ಇಲ್ಲಿ 3 ಇದೆ. 4a 3a. ನೀವು ಇದಕ್ಕೆ 3ರಿಂದ ಗುಣಿಸಿದ್ರೆ 12 ಆಗುತ್ತೆ. ಇದಕ್ಕೆ 4ರಿಂದ ಗುಣಿಸಿದ್ರೆ 12 ಆಗುತ್ತೆ. ಸೊ 12a ಬರುತ್ತೆ. ಮಾಡ್ಬೋದು ಅದನ್ನ. ನೆಕ್ಸ್ಟ್ 5/x minus 1 plus 1/y minus 2 is equal to 2. 6/x minus 1 minus 3/y minus 2 is equal to 1. ಇಲ್ಲಿ ನೋಡಿ, ಈಗ 5x minus 1 plus 1y minus 2 is equal to 2. ಯಾಕಂದರೆ 1 ಅಂದರೆ 1 ಇದೆ ಅಲ್ಲಿ. 6 × 1x minus 1 minus 3 × 1y minus 2 is equal to 1. 1/x minus 1 is equal to a. y minus 2 is equal to b. ಅಲ್ಲಿ ಏನಿದೆ ಅದನ್ನೇ ತಗೊಳ್ಬೇಕು, a ಮತ್ತು b. ಆವಾಗ ಇಕ್ವೇಶನ್ ಏನಾಯಿತು? 5a ಪ್ಲಸ್ ನೋಡಿ 1 × ಇದು b ಅಂದರೆ b is equal to 2. ಇಲ್ಲಿ 6a minus 3b is equal to 1. ಅರ್ಥ ಆಯ್ತಾ? ಈಗ ನೋಡಿ, ಇಲ್ಲಿ b ಇದೆ, ಇಲ್ಲಿ 3b ಇದೆ. ಒಂದರ ಕೆಳಗೆ ಒಂದು ಬರೆದು ರೋಡಿಲ್ಲ. ಸೊ ಇಲ್ಲಿ 3b ಇದೆ, ಇದನ್ನು 3b ಮಾಡ್ಬೇಕಾದ್ರೆ ಇದಕ್ಕೊಂದು ಮಾತ್ರ ಗುಣಿಸಿ 3 ಇಂದ. ಆವಾಗ 5 ಮೂರಲಿ 15a ಪ್ಲಸ್ 3b is equal to 2 3 6. 6a minus 3b is equal to 1. ಇದೊಂದು ಲೆಕ್ಕ ಮಾಡ್ತೀನಿ ನೋಡಿ. ಕೂಡಿಸೋ ಲೆಕ್ಕ ಮಾಡಬೇಕು, ಯಾಕಂದರೆ ಇಲ್ಲಿ +3 - 3 ಇದೆ, ಅದರಿಂದ 0 ಆಗುತ್ತೆ. ಕೂಡಿಸಿದ್ರೆ 21a is equal to, ಇದು ಹೋಯ್ತು, 6 + 1 ಅಲ್ಲದು 7. a is equal to 7/21, that is equal to 1/3. 7 × 7 a is equal to ಏನಾಯಿತು? 1/3. ಅದನ್ನ ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಹಾಕೋಣ. ಬಿ ಬೇಕಲ್ಲ ಈಗ, ಅದಕ್ಕೆ ಇಲ್ಲೊಂದು ಲೆಕ್ಕ ಇದೆ, ಇದಕ್ಕೆ ಹಾಕೋಣ. 6a minus 3b is equal to 1. a ಅಂದರೆ 3 ಅಲ್ವಾ? 6 × 1/3, 3 ಅಲ್ಲ 1/3, minus 3b is equal to 1. ಅಲ್ಲಿ a ಪ್ಲೇಸಲ್ಲಿ ಏನಾಗಬೇಕು? 1/3. ಇದನ್ನ ಹೊಡೆದಾಕಿ ಇರಲಿ. 2 - 3b is equal to 1. minus 3b is equal to 1 minus 2, minus 3b is equal to -1, b is equal to -1/-3 is equal to 1/3. a ಅಂದರೆ ಎಷ್ಟು? 1/3. b ಅಂದರೆ ಇದು 1/3. ಎರಡು 1/3 ಬಂತು. ಬಟ್ x ಮತ್ತು y ಬೆಲೆ ಬೇಕಲ್ವಾ? ನಾವು ಏನು ತಗೊಂಡಿದ್ದೀವಿ? a ಅಂತ ಹೇಳಿದ್ರೆ 1/x - 1 is equal to
1/3 ಅಂತ ಆಯ್ತು. ಇಲ್ಲಿ ಎ ಅಂದರೆ 1/3 ಅಲ್ವಾ, ಸೊ ಎ ಇಸ್ ಈಕ್ವಲ್ ಟು 1/3. ನೋಡಿ ಇಲ್ಲಿ 1 1 ಇದ್ಮೇಲೆ ಇದು ಸೇಮ್, ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು 3 ಪ್ಲಸ್ 1, ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಆಯಿತು. ಈಗ ಬಿಗೆ ಏನು ತಗೊಂಡಿದ್ದೀವಿ ನಾವು? ಬಿ ಅಂದರೆ ಏನಿದೆ ಅಲ್ಲಿ, ನೀವು ಮೇಲ್ಗಡೆ ನೀವು ಬರ್ಕೊಂಡಿರೋದು ನೋಡಿ ಅಥವಾ ನೆನ್ಪು ಮಾಡ್ಕೊಳ್ಳಿ. y ಮೈನಸ್ 2 ಅಂತಿದೆ, ಇಸ್ ಈಕ್ವಲ್ ಟು 1/3 ಬಂದಿದೆ. ಇದೆರಡು ಸೇಮ್ ಇದೆ. y ಮೈನಸ್ 2 ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು 3 ಪ್ಲಸ್ 2, y ಇಸ್ ಈಕ್ವಲ್ ಟು 5 ಅಂತ ಆಯಿತು. ಸೊ ಈ ಥರ ಲೆಕ್ಕಗಳನ್ನು ಮಾಡಿ ಕಲಿಯಿರಿ. ನೆಕ್ಸ್ಟ್ 7x minus 2y by xy is equal to 5. 8x plus 7y by xy is equal to 15 ಅಂತಿದೆ. ಇದು ಮತ್ತೊಂದು ರೀತಿ ಲೆಕ್ಕ ಇದೆ. ಇದು ನೋಡಿ, ಈ ಛೇದ ಇದೆಯಲ್ಲ ಅದನ್ನು ಇಬ್ಬರಿಗೂ ಶಿಫ್ಟ್ ಮಾಡ್ತೀನಿ. 7x by xy minus 2y by xy is equal to 5. ಈಗ ಇಲ್ಲಿ x ಹೊಡೆದೋಯ್ತು, 7 by y ಬಂತು, ಮೈನಸ್ y ಹೊಡೆದೋಯ್ತು, 2 by x ಉಳಿಯುತ್ತೆ. ನೋಡಿ ಇಲ್ಲಿ is equal to 5. ಇಲ್ಲಿ ಹಾಗೆ ಮಾಡಿ 8x by xy plus 7y by xy is equal to 15. ಯಾಕೆ ಹೀಗೆ ಬರ್ದೆ ಗೊತ್ತಾ? ನಾವು ಕೂಡಿಸೋ ಲೆಕ್ಕ ಮಾಡ್ತೀವಲ್ಲ, 1 ಪ್ಲಸ್ 2 ಅಂತಿದ್ರೆ ಏನು ಮಾಡ್ಬೋದು? ಇದರ ಹಿಂದಿನ ಸ್ಟೆಪ್ ಹೇಗಿರುತ್ತೆ? ಈ ಥರ ಇರುತ್ತೆ. 6ನ ಒಂದೇ ಸಲ ಬರ್ಕೊಂಡು 1 ಪ್ಲಸ್ 2 ಮಾಡ್ತೀವಲ್ಲ, ಅದೇ ಉಲ್ಟಾ ಲೆಕ್ಕ ಇದು. ಒಂದು ಸಲ ಇದನ್ನ 2 ಸಲ ಬರ್ಕೊಂಡಿದ್ದು. ಈಗ x ಹೋಯ್ತು, 8 by y 7 by x is equal to 1 by 15. ಇಲ್ಲಿ 1 by y ನ a ಅಂತ ತಗೊಳ್ಳಿ, 1 by y x ನ b ಅಂತ ತಗೊಳ್ಳಿ. ಯಾಕಂದ್ರೆ ಫಸ್ಟಿಗೆ y ಇದೆ, ಎರಡನೇದು b x ಇದೆ. ಅದರಿಂದ 1 by y ನ a ಅಂತ ತಗೊಳ್ಳಿ, 1 by x ನ b ಅಂತ ತಗೊಳ್ಳಿ. ಆವಾಗ ನಿಮಗೆ 7a minus 2b is equal to 5, 8a plus 7b is equal to 15 ಅಂತ ಲೆಕ್ಕ ಬರುತ್ತೆ. ಸಿಂಪ್ಲಿಫೈ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ಪುನಃ ನೋಡಿ. ಇಲ್ಲಿ ನೋಡಿ, ಈಗ 6x plus 3y is equal to 6xy. ಇನ್ನೊಂದು 2x plus 4y is equal to 5xy ಅಂತಿದೆ. ಇಲ್ಲಿ ನೋಡಿ, ಇಲ್ಲಿ ಹಿಂದಿನ ಲೆಕ್ಕದಲ್ಲಿ ಇಲ್ಲಿ xy ಇತ್ತು ಛೇದದಲ್ಲಿ, ಇದು ಮೇಲ್ಗಡೆ ಇಲ್ಲೆಲ್ಲ xy ಇದೆ. ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ? ಇಡೀ ಈಕ್ವೇಷನ್ಗೆ xy ಇಂದ ಭಾಗಿಸ್ತೀನಿ. ಆವಾಗ ಏನಾಗುತ್ತೆ? ಇದು 6x by xy, 3y by xy, 6xy by xy. ಇದಕ್ಕೂ ಹಾಗೆ ಗುಣಿಸೋದು. 2x by xy ಅಂದರೆ 1 by xy ಇಂದ ಗುಣಿಸಿದ್ರೆ ಅಂದರೆ 4y by xy is equal to 5xy by xy. ಆವಾಗ ಏನಾಗುತ್ತೆ ನೋಡಿ, x ಹೊಡೆದೋಯ್ತು, y ಹೊಡೆದೋಯ್ತು, 6 by y 3 by x is equal to xy ಹೋಗಿ 6 ಉಳಿಯಿತು. 2 by y 4 by x is equal to 5 ಅಂತ. ಇನ್ನು ಪುನಃ ನೀವು 1 by y ನ a ತಗೊಳ್ಳಿ, 1 by x ನ b ತಗೊಳ್ಳಿ. ಆವಾಗ 6a plus 3b is equal to 6, 2a plus 4b is equal to 5 ಅಂತ ಆಯಿತು. ಇಲ್ಲಿ ನೋಡಿ, ಈಗ ಇಲ್ಲಿ 6 ಇದೆ, ಇಲ್ಲಿ 2 ಇದೆ. ಇದು ಒಂದು ಇಕ್ವೇಷನ್ 3 ಇಂದ ಗುಣಿಸಿ. ಆವಾಗ ಇದೇನಾಯಿತು? 6a plus 3 2 12b is equal to 15. ಇದನ್ನ ಕೆಳಗಡೆ ಬರ್ಕೊಳ್ಳಿ. 6a plus 3b is equal to 6. ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಇವೆರಡು ಇಕ್ವೇಷನ್ ಸಿಂಪ್ಲಿಫೈ ಮಾಡಿ, ಯಾಕಂದ್ರೆ ಎರಡು ಕಡೆ 6a ಬಂದಿದೆ. ಸಿಂಪ್ಲಿಫೈ ಮಾಡೋದಕ್ಕಾಗತ್ತೆ. ಆಯ್ತಾ? ಈಗ ಒಂದು ರೀತಿ ಲೆಕ್ಕ ಮಾಡ್ತೀನಿ, ಸ್ವಲ್ಪ ಸಪ್ರೇಟ್ ಆಗಿದೆ ಇದು. 10 by x plus y plus 2 by x minus y is equal to 4. 15 by x plus y plus 5 by x minus y is equal to
-2 ಅಂತಿದೆ. ಇಲ್ಲಿ ನೋಡಿ, ಈಗ ಇಲ್ಲಿ ಅಂತ ಬರೋದು 10 × 1/x + y plus 2 × 1/x - y is equal to 4. 15 × 1/x + y plus 5 × 1/x - y is equal to -2. ಇದೇನಾಯ್ತು ಗೊತ್ತಾ? ಈಗ x + y is a, 1/x - y is b ಅಂತ ಆದರೆ 10a plus 2b is equal to 4, 15a plus 5b is equal to -2 ಅಂತ ಆಗುತ್ತೆ. ಸರಿನಾ? ಈಗ ನೋಡಿ, ಇಲ್ಲಿ 10 ಇದೆ, ಇಲ್ಲಿ 15 ಇದೆ, ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಯಾವ್ದಾದ್ರು ಒಂದು ಸಿಂಪ್ಲಿಫೈ ಮಾಡೋಣ. ನನಗನ್ಸುತ್ತೆ ಇದಕ್ಕೆ ನಾನು 3ರಿಂದ ಗುಣಿಸ್ತೀನಿ, ಇದಕ್ಕೆ 2ರಿಂದ ಗುಣಿಸ್ತೀನಿ. ಆವಾಗ ಇದು 30 ಆಗುತ್ತೆ, ಇದು 30 ಆಗುತ್ತೆ. 3 × 30a ಪ್ಲಸ್ 3 × 6b is equal to 4 × 12. ಇದು 15 × 30 ಅಲ್ವಾ? 30a ಪ್ಲಸ್ 2 × 10b is equal to -4. ಅದನ್ನ ಇಲ್ಲಿ ಬರ್ಕೋತೀನಿ. 30a ಇಲ್ಲಿ ಪ್ಲಸ್ ಇರೋದಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ? ಇಲ್ಲ, ಇಲ್ಲಿ ಮೈನಸ್ ಇದೆ. ಲೆಕ್ಕ ತಪ್ಪಿ ಹೋಗ್ಬಿಡುತ್ತೆ, ಚಿಹ್ನೆ ತಪ್ಪಿ ಹೋದರೆ ಮೈನಸ್ ಇದೆ. ಸೊ -2 × 10 b is equal to -4 ಅಂತ ಆಯ್ತು. ಇದನ್ನು ಸಿಂಪ್ಲಿಫೈ ಮಾಡೋಣ. ಈಗ ಹೇಗಿದೆ ನೋಡಿ, 2 30 ಇದ್ರೆ ಮೈನಸ್ ಮಾಡೋದು, ಇದು ಮೈನಸ್, ಇದು ಪ್ಲಸ್, ಇದು ಪ್ಲಸ್ ಆಗುತ್ತೆ. ಆವಾಗ ನೋಡಿ ಹೊಡೆದೋಯ್ತು. 10 × 6 16 b is equal to 12 × 4 16. b is equal to 16/16 is equal to 1. 0 ಅಲ್ಲ, 1. b ಅಂದರೆ ಎಷ್ಟು ಬಂತು? 1 ಬಂತು. ಅದನ್ನ ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಹಾಕೋಣ. ಇದೇ ಇಕ್ವೇಷನ್ಗೆ ಹಾಕುವ. ಏನಿದೆ ಇಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಮೇಲ್ಗಡೆ ಇಕ್ವೇಷನ್ಗೆ ಹಾಕೋಣ. ಯಾವುದಕ್ಕಾದರೂ ಅಡ್ಡಿಲ್ಲ, ಇದಕ್ಕೆ ಹಾಕ್ತೀನಿ ನಾನು. ಮೇಲ್ಗಡೆ ಇಲ್ಲೊಂದಿದೆ, 10a ಪ್ಲಸ್ 2b ಇದೆ, 2 × b, 2 × 1 2 ಆಗುತ್ತೆ, is equal to 4. 10a is equal to 4 - 2. 10a plus 2b, 2 × 2 4 - sorry, 10a is equal to 2, a is equal to 2/10 is equal to 1/5 ಆಯಿತು. ಸೊ a ಅಂದರೆ ಎಷ್ಟು? 1/5. b ಅಂದರೆ ಎಷ್ಟು? 1 ಅಂತ ಆಯಿತು. ಈಗ x y ಬೇಕಲ್ಲ, ಮತ್ತೊಂದು ಕೆಲಸ ಇದೀಗ ನೋಡಿ. ಈಗ a ಅಂತ ಹೇಳಿದ್ರೇನು? a ಅಂದರೆ 1/x + y ಅಂದರೆ ಎಷ್ಟು ಬಂದಿದೆ? 1/5. b ಅಂದ್ರೇನು? 1/x - y ಅಂದರೆ ಎಷ್ಟು? 1. ಇಲ್ಲಿ ನೋಡಿ, ಈಗ x + y is equal to 5, x - y is equal to, ಇಲ್ಲಿ ಛೇದ ಇದ್ರು ಒಂದೇ, ಇಲ್ಲಿದ್ರು ಒಂದೇ, ನಾವು ಬರೀಲಿಲ್ಲ ಆ್ಯಕ್ಚುಲಿ. ಸೊ 1 ಆಯ್ತು. ಇದು ಮತ್ತೊಂದು ರೀತಿ ಲೆಕ್ಕ ಬಂತು ನೋಡಿ. ಪುನಃ x - y is equal to 1, ಇದನ್ನ ಇಲ್ಲಿ ಬರದೆ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿ. x y ಬೆಲೆ ಬೇಕಲ್ಲ, ಕೂಡಿಸೋ ಲೆಕ್ಕ ಮಾಡಿದರೆ 2x is equal to 6, x is equal to 6/2, that is 3. ಇಲ್ಲಿ ಹಾಕಿದರೆ 3 - y is equal to 1, - y is equal to 1 - 3, - y is equal to -2, y is equal to 2. ಸೊ x is equal to 3, y is equal to 2. ಸರಿಯಾ ನೋಡಿ? 3 + 2 5, 3 - 2 1. ಸೊ ಇಷ್ಟು ದೊಡ್ಡ ಲೆಕ್ಕ ಇದು. ಇಲ್ಲಿಂದ ಶುರುವಾಗಿರೋ ಲೆಕ್ಕ. ಏನೆಲ್ಲ ಮಾಡಿದ್ದು? x + y, x - yಗೆ a b ತಗೊಂಡಿದ್ದು, ಸಿಂಪ್ಲಿಫೈ ಮಾಡಿದಾಗ a ಮತ್ತು b ಗೆ ಬೆಲೆ ಬಂತು. ಅದನ್ನ ಮತ್ತೊಂದು ಸಲ ಇಕ್ವೇಷನ್ ಬರುತ್ತೆ. ಇಲ್ಲಿ x + y, x - y ಇರೋಕ್ಕೆ ಹೋಗಿ ಮತ್ತೊಂದು ಇಕ್ವೇಷನ್ ಮಾಡ್ಕೊಂಡು ಲೆಕ್ಕ ಮಾಡಬೇಕಾಗತ್ತೆ. ಇನ್ನು ಒಂದು ಲೆಕ್ಕ ಇದೆ ಲಾಸ್ಟ್ ಎಕ್ಸಸೈಸಲ್ಲಿ, ಅದು ನಾನು ಮಾಡೋದಿಲ್ಲ. ಸೊ ಹೋಮ್ವರ್ಕ್ ಯಾವುದಂದರೆ ನಿಮಗೆ ಇದರಲ್ಲೇ ಬಾಕಿ ಉಳಿದಿರೋ ಲೆಕ್ಕ ಇದೇ, ನಾನು ಬಿಟ್ಟಿರೋ ಲೆಕ್ಕಗಳನ್ನ ನೀವು ಕಂಪ್ಲೀಟ್ ಮಾಡಿ ಮುಗಿಸಿ. ಸೊ ಇವಿಷ್ಟು ಈ ಪಾಠದಲ್ಲಿ. ಇನ್ನೂ ಸ್ಟೇಟ್ಮೆಂಟ್ ಲೆಕ್ಕಗಳಿದ್ದಾವೆ, ಅದನ್ನು ನಾನು ಡಿಸ್ಕಸ್ ಮಾಡಿಲ್ಲ, ಅದಾದರೆ ಕ್ಲಾಸಲ್ಲಿ ಮಾಡೋಣ. ಸೊ ಇವಿಷ್ಟು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ನ ಕೊನೆಯ ಭಾಗ. ಚೆನ್ನಾಗಿ ಕಲಿತು ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿ ಕಳಿಸಿ. ಥ್ಯಾಂಕ್ ಯು.